ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲುರಬುಲ್ ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಈಸಿಯಾಗಿ ಸೋಪನ್ನು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಸಹ ನಮ್ಮ ಸ್ಕಿನ್ನಿಗೆ ತುಂಬಾನೇ ಒಳ್ಳೆಯದಾದಂತಹ ಸೋಪ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಬಟ್ ಪ್ರೊಸೀಜರನ್ನು ಕ್ಲೀನಾಗಿ ನೋಡ್ಕೊಳ್ಳಿ, ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೀವು ಇದನ್ನ ಡೈಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪಿಂಪಲ್ಸ್ ಇದ್ರೂ ಸಹ ಕಮ್ಮಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಡೆ ಬಂದಿತ್ತು ಅಂತ. ಬನ್ನಿ ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಕಾಯಿಸೋದಕ್ಕೆ ಇಡೋಣ. ಅಷ್ಟರಲ್ಲಿ ನಾನು ಈ ರೀತಿಯಾಗಿ ಸೋಪ್ ಬೇಸನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸೋಪ್ ಬೇಸನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲಿ ಬೇಕಾದರೂ ತಗೊಳ್ಳಿ, ಎಲ್ಲ ಕಡೆನೂ ಸಿಗುತ್ತೆ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಮತ್ತೊಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಸೋಪ್ ಬೇಸನ್ನ ಎಲ್ಲ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಡಬಲ್ ಬಾಯ್ಲ್ ಮಾಡಿಬಿಟ್ಟು ಮಾಡ್ಕೋಬೇಕಾಗುತ್ತೆ. ಸೋಪನ್ನು ಡೈರೆಕ್ಟಾಗಿ ಮಾಡ್ಕೋಬಾರ್ದು. ನಂತರ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಪಪ್ಪಾಯನ ತಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಪಪ್ಪಾಯ ನಮ್ಮ ಸ್ಕಿನ್ಗೆ ಬಹಳನೇ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ತುಂಬಾನೇ ವಿಟಮಿನ್ಸ್ ಇದೆ ಅಂತಲೇ ಹೇಳ್ಬೋದು. ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ನಮ್ಮ ಸ್ಕಿನ್ಗೂ ಸಹ ಅಷ್ಟೇ ಒಳ್ಳೆಯದು. ನೋಡಿ, ಈಗ ಇದು ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ನಾವು ಸೋಪ್ ಬೇಸನ್ನು ಹಾಕಿದ್ವಲ್ಲ ಪಾತ್ರೆ, ಅದನ್ನು ಇದರಲ್ಲಿ ಇಡೋಣ. ಈಗ ಇದು ನಿಧಾನಕ್ಕೆ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ನಾವು ಮನೆಯಲ್ಲೇ ಸೋಪನ್ನು ಮಾಡೋದ್ರಿಂದ ನಮಗೂ ಒಂಥರ ಖುಷಿ ಇರುತ್ತೆ. ಮತ್ತು ನಮ್ಮ ಸ್ಕಿನ್ಗೆ ಈ ರೀತಿಯಾಗಿ ಒಂದು ಪಪ್ಪಾಯನ ನಮಗೆ ಯಾವಾಗಲೂ ಫೇಶಿಯಲ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಮತ್ತು ಪಪ್ಪಾಯನ ನಮಗೆ ಕೆಲವೊಂದ್ಸಲಿ ತಿನ್ಬೋದು, ಬಟ್ ನಾವು ಡೈಲಿ ಪಪ್ಪಾಯ ಫೇಶಿಯಲ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಅಲ್ವಾ ಸ್ಕಿನ್ ಮೇಲೆ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಸೋಪನ್ನು ಮಾಡಿಟ್ಕೊಳ್ಳೋದ್ರಿಂದ ಪಪ್ಪಾಯ ಸೋಪನ್ನು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅದೇ ಅಲ್ಲದೆ ಈ ಪಪ್ಪಾಯಿಂದ ನಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗ್ತಾ ಇದ್ರೆ ಅದನ್ನು ಸಹ ಕಡಿಮೆ ಮಾಡುತ್ತೆ. ಮತ್ತು ಪಿಂಪಲ್ಸ್ ಏನಾದರೂ ಇದ್ರೂ ಸಹ ಅದು ಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಕಲೆಗಳೆಲ್ಲ ಏನಾದರೂ ಇದ್ರೂ ಸಹ ಸ್ಕಿನ್ನಲ್ಲಿ ನಿಧಾನವಾಗಿ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ನಂತರ ಇಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತಾ ಇದ್ದೀನಿ. ಇದು ನಿಮಗೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸುಲ್ ಕೊಡಿ ಅಂದರೆ ಕೊಡ್ತಾರೆ. ಇದನ್ನು ನಾನಿಲ್ಲಿ 2 ಕ್ಯಾಪ್ಸುಲನ್ನು ಹಾಕ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸುಲ್ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ ನಮಗೆ ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ. ನಂತರ ಈಗ ಇದು ಚೆನ್ನಾಗಿ ಸೋಪ್ ಬೇಸ್ ಎಲ್ಲ ಕರಗಾದ್ಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಪಪ್ಪಾಯನ ಹಾಕ್ತಾ ಇದ್ದೀನಿ. ಈಗ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಪ್ಪಾಯನೂ ಅಷ್ಟೇ ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಮತ್ತು ನಮ್ಮ ಕ್ರಮೇಣವಾಗಿ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಟ್ಯಾನ್ ಇದ್ರೂ ಸಹ ಕಡಿಮೆ ಮಾಡುತ್ತೆ. ಈಗ ಇದು ಈ ರೀತಿಯಾಗಿ ಕುದಿಸಾದ್ಮೇಲೆ ನೋಡಿ, ಇದು ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿ ಇಮಿಡಿಯೇಟ್ ಆಗಿ ನಾವು ಈ ರೀತಿಯಾಗಿ ಸೋಪ್ ಬೇಸಲ್ಲಿ ಹಾಕೋಬೇಕಾಗುತ್ತೆ. ನಿಮ್ಮ ಹತ್ರ ಸೋಪ್ ಬೇಸ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಬೌಲಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಆಲ್ಮಂಡ್ ಆಯಿಲನ್ನು ಹಚ್ಬಿಟ್ಟು ಈ ರೀತಿಯಾಗಿ ಹಾಕಬೇಕಾಗುತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಸೋಪನ್ನು ತಯಾರಿಸ್ಕೋಬಹುದು. ನಾನಿಲ್ಲಿ ಸೋಪ್ ಹಾಕೋದಕ್ಕೆ ಒಂದು ಮೋಲ್ಡ್ ತೊಗೊಂಡಿದ್ದೆ. ಸೊ ಅದರಲ್ಲಿ ಹಾಕಿ ನಂತರ ನಾನಿಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನೀರಿಂದ 2 ಕಪ್ಪಲ್ಲಿ ಸಹ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಪ್ಪಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದ್ದೀನಿ. ಸಪ್ರೇಟಾಗಿ ಕಪ್ಪಲ್ಲಿ ಹಾಕುವಾಗ ನೀವು ಕೊಬ್ಬರಿ ಎಣ್ಣೆ ಹಚ್ಚಲೇಬೇಕಾಗುತ್ತೆ. ಈಗ ಇದನ್ನು ಓವರ್ ನೈಟ್ ಬಿಡೋಣ. ನೋಡಿ, ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೋಪ್ ಅಂತ.
ನೀವು ಇದನ್ನ ಯೂಸ್ ಮಾಡ್ತಾ ಹೋಗಿ ಸ್ಕಿನ್ನಲ್ಲಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಹೋಮ್ ಮೇಡ್ ಸೋಪು ಪಪ್ಪಾಯಿಂದ ಮಾಡಿರೋದು. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೀವು ಸಹ ಒಮ್ಮೆ ಮನೆಯಲ್ಲಿ ತಯಾರಿಸ್ಕೊಂಡು ನೋಡಿ, ಯೂಸ್ ಮಾಡಿ, ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ಒಂದ್ಸಲ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಮಳೆ ಬರುತ್ತೆ ಅಂತ. ನಾರ್ಮಲ್ ಆಗಿ ಸೋಪ್ ಎಲ್ಲ ಯಾವ ರೀತಿಯಾಗಿ ಯೂಸ್ ಮಾಡ್ತಿರಲ್ಲ ಅದೇ ರೀತಿಯಾಗಿ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ನಿಮಗೆ ಬೇಕಾದ್ರೆ ಯಾವ್ದಾದ್ರು ಫ್ಲೇವರ್ ಎಸೆನ್ಸ್ ಬೇಕಾದ್ರೂ ಹಾಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.